ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪತ್ತೆಗಾಗಿ ಪೊಲೀಸರು ತನಿಖೆ ಕೂಡ ಚುರುಕುಗೊಳಿಸಿದ್ದಾರೆ. ನಿನ್ನೆಯಿಂದ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ ಪೊಲೀಸರು. ಬೆಂಗಳೂರಲ್ಲಿರುವ ಎಲ್ಲಾ ಲಾಡ್ಜ್ ಮಾಲೀಕರಿಗೂ ಹೋಟೆಲ್ ಮಾಲೀಕರಿಗೂ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಹೋಟೆಲ್ನಲ್ಲಿ ಸ್ಟೇ ಆದವರ ಬಗ್ಗೆ ಮಾಹಿತಿಯನ್ನ ಪಡೀತಾ ಇದ್ದಾರೆ ಪೊಲೀಸರು. ಸ್ಥಳೀಯ ಪೊಲೀಸ್ ಠಾಣೆಗೆ ಈ ಬಗ್ಗೆ ಮಾಹಿತಿ ನೀಡೋದಕ್ಕೆ ಎಲ್ಲಾ ಹೋಟೆಲ್ ಮಾಲೀಕರಿಗೂ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಹೋಟೆಲ್ನಲ್ಲಿದ್ದವರ ಮಾಹಿತಿಯನ್ನ ಪೊಲೀಸರು ತರಿಸಿಕೊಂಡಿದ್ದಾರೆ. ಆರೋಪಿ ಚಹರೆ ಆಧರಿಸಿ ಹೋಟೆಲ್ಗಳ ಸಿಸಿಟಿವಿ ಚೆಕಿಂಗ್ ಮಾಡುವಂತ ಕೆಲಸ ಆಗ್ತಾ ಇದೆ. ಆರೋಪಿಗಾಗಿ ತೀವ್ರ ಹುಡುಕಾಟವನ್ನ ಸದ್ಯಕ್ಕೆ ಪೊಲೀಸರು ನಡೆಸ್ತಾ ಇದ್ದಾರೆ. ರಾತ್ರಿ ಪೂರ್ತಿ ಲಾಡ್ಜ್ಗಳನ್ನ ಸರ್ಚ್ ಮಾಡಿದ್ದಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾರೆ. ಅಂಕಿತಾ, ಈತ ತುಂಬಾ ಪ್ಲಾನ್ಡ್ ಆಗಿ ಈ ಬಾಂಬ್ ಇಟ್ಟಿರೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದ್ರೆ ಈತನ ಜೊತೆ ಇನ್ಯಾರಾದ್ರೂ ಇದ್ರ ಇಂತಹ ಕೃತ್ಯ ಬೇರೆ ಎಲ್ಲಾದ್ರೂ ನಡೆಸೋದಕ್ಕೆ ಸಂಚು ರೂಪಿಸಿದ್ರ? ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಕೂಡ ಪೊಲೀಸರು ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ಸಿಡೆಂಟ್ ಆದ ಬಳಿಕ ಕಂಪ್ಲೀಟ್ ಆಗಿ ಎಲ್ಲಾ ಕಡೆಗಳಲ್ಲಿ ಅಂದ್ರೆ ಮಾರತಹಳ್ಳಿ ಆಗಿರ್ಬೋದು, HSR ಲೇಔಟ್ ಆಗಿರ್ಬೋದು, ಜೊತೆಗೆ ಈ ಕಡೆಗಳಲ್ಲೂ ಕೂಡ ಸಂಪೂರ್ಣವಾಗಿ ವಾಹನಗಳನ್ನ ಚೆಕಿಂಗ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಕೇವಲ ಬಸ್ ಮಾತ್ರ ಅಲ್ಲ, ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು ಅಥವಾ ಬೈಕ್ಗಳಲ್ಲಿ ಓಡಾಡ್ತಾ ಇದ್ದವರ ಮೇಲೂ ಕೂಡ ಹದ್ದಿನ ಕಣ್ಣನ್ನ ಇಡಲಾಗಿತ್ತು. ಸಂಪೂರ್ಣವಾಗಿ ಎಲ್ಲರನ್ನ ಕೂಡ ವಾಚ್ ಮಾಡಲಾಗಿತ್ತು. ಅದಾದ ಬಳಿಕ ಪೊಲೀಸರ ತನಿಖೆ ಹೇಗಿತ್ತು ಅಂತಂದ್ರೆ, ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಂದು ಲಾಡ್ಜ್ಗಳಲ್ಲಿ ಸ್ಟೇ ಆಗಿರುವವರಂತಹ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಜೊತೆಗೆ ಎಲ್ಲ ಲಾಡ್ಜ್ ಮಾಲೀಕರು ಕೂಡ ಒಂದು ಸೂಚನೆಯನ್ನ ಕೊಡ್ತಾರೆ. ಅಂದ್ರೆ ಇವತ್ತು ಯಾರು ಸ್ಟೇ ಆಗಿದ್ರು ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಮಗೆ ಕೊಡಬೇಕು ಅಂತ ಹೇಳಿ ಒಂದು ಸೂಚನೆಯನ್ನ ಕೊಡ್ತಾರೆ. ಆ ಒಂದು ಮಾಹಿತಿಯ ಆಧಾರದ ಮೇಲೆ ಎಲ್ಲಾ ಹೋಟೆಲ್ನ ಮಾಲೀಕರು ಜೊತೆಗೆ ಮ್ಯಾನೇಜರ್ಗಳೇನಿದ್ದಾರೆ ಅಲ್ಲಿ ಸ್ಟೇ ಆಗಿರುವಂತಹ ಅವರು ಯಾರೇ ಲಾಡ್ಜ್ಗೆ ಬಂದು ಸ್ಟೇ ಆದಂತಹ ಸಂದರ್ಭದಲ್ಲಿ ಅವರ ವಿವರವನ್ನ ಕೊಡಬೇಕಾಗುತ್ತೆ, ಪರ್ಸನಲ್ ಡೀಟೇಲ್ಸ್ ಅನ್ನ ಕೊಡಬೇಕಾಗತ್ತೆ. ಆ ಒಂದು ಪರ್ಸನಲ್ ಡೀಟೇಲ್ಸ್ ಅನ್ನ ಕೂಡ ಪೊಲೀಸರು ತರಿಸಿಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಜೊತೆಗೆ ಇವತ್ತು ಕೂಡ ಪೊಲೀಸರು ಬೆಳಗ್ಗೆಯಿಂದಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ತನಿಖೆ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿ ಈಗಾಗಲೇ ಪೊಲೀಸರಿಗೆ ಎಲ್ಲೂ ಕೂಡ ಅನುಮಾನ ಬರುವಂತದ್ದು ಅಂದ್ರೆ ಲಾಡ್ಜ್ಗಳಲ್ಲಿ ಸ್ಟೇ ಆಗಿ ಅನುಮಾನ ಬರುವಂತೆ ನಡ್ಕೊಳ್ಳುವಂತಹ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಹಾಗಾಗಿ ಆರೋಪಿ ಈ ಒಂದು ಕೃತ್ಯವನ್ನ ಎಸಗಿ ಎಲ್ಲಿ ಹೋಗಿರ್ಬೋದು ಅನ್ನೋ ಒಂದಷ್ಟು ಅನುಮಾನ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಆ ಆಧಾರದ ಮೇಲೆ ಪೊಲೀಸರು ಕೂಡ ತನಿಖೆಯನ್ನ ಶುರು ಮಾಡಿದ್ದಾರೆ. ಕೇವಲ ಹೋಟೆಲ್ ಅಂದ್ರೆ ರಾಮೇಶ್ವರಂ ಕೆಫೆಯ ಹೊರಭಾಗದಲ್ಲಿರುವಂತಹ ಹೋಟೆಲ್ಗಳ ಅಥವಾ ಅಂಗಡಿಗಳ ಸಿಸಿಟಿವಿಯನ್ನ ಮಾತ್ರ ಪೊಲೀಸರು ಪರಿಶೀಲನೆ ಮಾಡಿಲ್ಲ. ಕಂಟಿನ್ಯೂ ಆಗಿ ಆರೋಪಿಯ ಚಲನವಲನ ಎಲ್ಲೆಲ್ಲಿ ಪತ್ತೆ ಆಗಿದೆ ಅದನ್ನ ಇಟ್ಕೊಂಡು ಅದರ ಜಾಡನ್ನ ಹಿಡಿದುಕೊಂಡು ಕಂಪ್ಲೀಟ್ ಆಗಿ ಸಿಸಿಟಿವಿಯನ್ನ ಚೆಕ್ ಮಾಡುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರಿಗೆ ಆರೋಪಿ ಎಲ್ಲಿ ಹೋಗಿರ್ಬೋದು ಅನ್ನೋದ್ರ ಸಣ್ಣ ಸುಳಿವು ಸಿಕ್ಕಿದೆ. ಆದ್ರೆ ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಒಂದಷ್ಟು ವಿಚಾರಗಳನ್ನ ಪೊಲೀಸರು ಕೂಡ ಬಿಟ್ಕೊಡ್ತಾ ಇಲ್ಲ. ಆದ್ರೆ ತನಿಖೆ ಯಾವ ರೀತಿಯಲ್ಲಿ ಸಾಕ್ತಾ ಇದೆ, ಜೊತೆಗೆ ಈ ಒಂದು ತನಿಖೆಗೆ ಈಗಾಗಲೇ 8 ವಿಶೇಷ ತಂಡವನ್ನ ಕೂಡ ರಚನೆ ಮಾಡಲಾಗಿತ್ತು. ಆ 8 ವಿಶೇಷ ತಂಡಕ್ಕೂ ಕೂಡ ಒಂದೊಂದು ತಂಡ ಕೂಡ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾರೆ. ಅಂದ್ರೆ ಈಗಾಗಲೇ ವೈರಲ್ ಆಗಿರುವಂತಹ ಜೊತೆಗೆ ಸಿಕ್ಕಿರುವಂತಹ ಸಿಸಿಟಿವಿ ಏನಿದೆ, ಜೊತೆಗೆ ಈಗಾಗಲೇ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಕೆಲವೊಂದು ಗಾಯಾಳುಗಳೇನಿದ್ದಾರೆ ಅವರ ಒಂದು ಹೇಳಿಕೆಯ ಆಧಾರದ ಮೇಲೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಶುರು ಮಾಡಿದ್ದಾರೆ. ಆ ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು, ಅಲ್ಲಿದ್ದಂತಹ ಪ್ರತ್ಯಕ್ಷದರ್ಶಿಗಳು ಜೊತೆಗೆ ಸ್ಥಳೀಯ ನಿವಾಸಿಗಳೇನಿದ್ದಾರೆ ಎಲ್ಲರ ಬಳಿಯೂ ಕೂಡ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ಹೇಳ್ದ ಹಾಗೆ ಮೇಲ್ನೋಟಕ್ಕೆ ಇದು ಎಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸಡನ್ ಆಗಿ ಯಾರೋ ಬಂದು ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ವಾಚ್ ಮಾಡಿ ಈ ರೀತಿಯಾಗಿ ಮಾಡಿರುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ. ಆ ನಿಟ್ಟಿನಲ್ಲಿ ಪೊಲೀಸರು 2-3 ದಿನದ ಹಿಂದಿನ ವಿಡಿಯೋಗಳು, ಸಿಸಿಟಿವಿ ಫುಟೇಜ್ಗಳು ಜೊತೆಗೆ ಆ ವ್ಯಕ್ತಿಯ ಈಗಾಗಲೇ ಏನು ಆತನ ಚಲನವಲನದ ಒಂದಷ್ಟು ಫುಟೇಜ್ಗಳು ಸಿಕ್ಕಿದೆ ಅದನ್ನ ಇಟ್ಕೊಂಡು ಪೊಲೀಸರು ಕೂಡ ಆತನಿಗಾಗಿ ಹುಡುಕಾಟವನ್ನ ಮುಂದುವರಿಸಿದ್ದಾರೆ. ಸಭಾ ರೈಟ್ ಅಂಕಿತಾ, ಧನ್ಯವಾದ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.